ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಸಬ್ಬಸಿಗೆ ಸೊಪ್ಪಿನ ವಡೆ ರೆಸಿಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬಾ ಹೆಲ್ದಿ ಕೂಡ. ಸಬ್ಬಸಿಗೆ ಅಂತ ಹೇಳ್ತಾರೆ, ಸಬ್ಸ್ಗೆ ಅಂತ ಹೇಳ್ತಾರೆ, ಹಾಗೆ ಇಂಗ್ಲಿಷ್ ಇಂದ ದಿಲ್ ಲೀವ್ಸ್ ಅಂತ ಕೂಡ ಹೇಳ್ತಾರೆ. ಆ ಲೀವ್ಸ್ ಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟೇ ತುಂಬಾ ಟೇಸ್ಟ್ ಆಗೋ ಇರುತ್ತೆ. ಅದನ್ನ ಯಾವ ರೀತಿ ಬೇಕಾದ್ರೂ ರೆಸಿಪಿಗೆ ನಾವು ಹಾಕೊಂಡು ಮಾಡಿ ತಿನ್ಬೋದು, ಅಷ್ಟು ಟೇಸ್ಟ್ ಆಗಿರುತ್ತೆ. ಯಾಕಂದ್ರೆ ಕೆಲವೊಬ್ಬರಿಗಂತೂ ಅದ್ರ ಸ್ಮೆಲ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಸೊಪ್ಪು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅಂತವ್ರು ನಿಮ್ಮ ಮನೇಲಿ ಇದ್ರೆ ಖಂಡಿತ ಈ ರೀತಿ ವಡ ಮಾಡ್ಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಈಗಂತೂ ತುಂಬಾನೇ ಇಷ್ಟ, ಯಾಕೆಂದ್ರೆ ನಮ್ಮಮ್ಮ ನಮಗೆ ತುಂಬಾ ಮಾಡಿಕೊಡೋರು, ಹಾಗೆ ನನಗಿಷ್ಟ. ಇದನ್ನ ತುಂಬಾ ತರ ರೆಸಿಪಿ ನಾನು ಮಾಡಿ ತಿಂತಾ ಇರ್ತೀನಿ. ವಡ ಮಾಡ್ತೀನಿ, ಇದರಿಂದ ಸೂಪ್ ಮಾಡ್ತೀನಿ, ಎಲೆ ಹಾಕಿ ಪಲ್ಯ ಮಾಡ್ತೀನಿ, ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡಿ ಕಿಚಡಿಗೆ ಹಾಕ್ತೀನಿ, ಪುಲಾವಿಗೆ ಹಾಕ್ತೀನಿ, ಇಲ್ಲ ಬಸ್ಸಾರ್ ಅಂತ ಕೂಡ ಮಾಡ್ತಾರೆ. ತುಂಬಾ ತರ ಮಾಡ್ಕೊಂಡು ತಿನ್ಬೋದು. ನಮಗೆ ಸೊಪ್ಪುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸಿಯಾಗಿ ಮಳೆಗಾಲದಲ್ಲಿ ಈ ರೀತಿಯಾದ ಒಂದು ವಡ ಮಾಡ್ಕೊಂಡು ತಿನ್ ನೋಡಿ, ಖಂಡಿತ ಇಷ್ಟಪಡ್ತೀರಾ. அடுத்து ಏನೇನೆಲ್ಲ ಬೇಕು ಅಂತ ವಿವರವಾಗಿ ತಿಳಿಸಿದೀನಿ. ಹಾಗೆ ಇದೆ ಹೆಣ್ಣು ಮಕ್ಕಳಿಗೆ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಿಂದೆ ಇರುವಂತವರು ಇದ್ರೆ ಈ ರೀತಿ ಡಿಫ್ರೆಂಟ್ ಆಗಿ ಮಾಡ್ಕೊಡಿ. ಹೇಗೆ ಮಾಡಿದ್ರೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಫುಲ್ ಆಗಿ 1 ಕಪ್ ಅಷ್ಟು ನಾನಿಲ್ಲಿ ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ಅದನ್ನ ಚೆನ್ನಾಗಿ ತೊಳೆದು ಈಗ ಮಿಕ್ಸಿಗೆ ಹಾಕಿ ನೀರು ಹಾಕದೆ ಅದನ್ನ ಹಾಗೆ ರುಬ್ಬಿ ನಾನು ತಗೋಬಿಡ್ತೀನಿ. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ತುಂಬಾ ನೈಸ್ ಆಗಿ ರುಬ್ಬೇಕು. ಇಲ್ಲಿ ನಾನು ಇಷ್ಟು ತರಿಯಾಗಿ ರುಬ್ಕೊ ಬಂದಿದ್ದೀನಿ. ನೀರು ಸ್ವಲ್ಪ ಕೂಡ ನಾನು ಹಾಕದೆ ರುಬ್ಬಿ ತಗೊಂಡಿದ್ದೀನಿ. ಈ ರೀತಿ ರುಬ್ಬಿ ನಾನು ತಗೊಂಡಿದ್ದೀನಿ. ಇಷ್ಟು ತರಿಯಾಗಿ ಮಿಕ್ಸಿ ಕಪ್ಪಲ್ಲಿ ಇದ್ದಿದ್ದು ಮಾತ್ರ ಸ್ವಲ್ಪ ನೀರು ಹಾಕೊಂಡೆ. ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸು 7 ತಗೊಂಡಿದ್ದೀನಿ. ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ನಾನು ಸ್ವಲ್ಪ ತಗೊಂಡಿದ್ದೀನಿ. ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚಿಕ್ಕಕ್ಕೆ ನಾವು ಕಟ್ ಮಾಡಬೇಕು. ನಾನು ತುಂಬಾನೇ ಸ್ಲೋ ಆಗಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಕಟ್ ಮಾಡೋದಿಲ್ಲ, ಆದ್ರೆ ನಾನು ನಿಮಗೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಉಪ್ಪು ಹಾಕಿ ಮಾಡುವಂತ ವಡಕ್ಕೆ ಆದಷ್ಟು ಈರುಳ್ಳಿನ ನಾವು ಕಡಿಮೆ ಹಾಕೋಬೇಕು. ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಚಿಕ್ಕ ಚಾಪ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ. ಶುಂಠಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕಿದೀವಿ ಅಂತಾನೆ ಗೊತ್ತಾಗ್ಬೇಡ್ದು, ತುಂಬಾ ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿನ ಈ ರೀತಿ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 7 ಹಸಿಮೆಣಸು ನಾನು ತಗೊಂಡಿದ್ದೀನಿ. ಅದರಲ್ಲಿ ನಾನು 5 ಮಾತ್ರ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಅದ್ರ ಸೀಡ್ಸ್ ತುಂಬಾ ಇದೆ, ಹಾಗಾಗಿ ಖಾರ ಇರುತ್ತೆ. ಅದಕ್ಕೆ ನಾನು ಒಂದು 5 ಮಾತ್ರ ತಗೊಂಡೆ. 7 ನಾನು ತೆಗೆದಿಟ್ಟಿದ್ದೆ, ತುಂಬಾ ಚಿಕ್ಕಕ್ಕಿತ್ತು ಅಂತ. ಆದ್ರೆ ನಾನು 7 ಹಾಕ್ತಾ ಇಲ್ಲ, ಇಲ್ಲಿ 5 ಮಾತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸ್ ಅಂದ್ರೆ ಕರಿಬೇವು ಸೊಪ್ಪು ನಾನು ತೆಗೆದಿಟ್ಟಿದ್ದೆ ಸ್ವಲ್ಪ. ಈ ರೀತಿ ದೊಡ್ಡ ಎಲೆ ಇದ್ರೆ ಈ ರೀತಿ ಅಡ್ಡವಾಗಿ ಕಟ್ ಮಾಡಿ ಅದನ್ನ ಕೂಡ ತುಂಬಾ ಚಿಕ್ಕಕ್ಕೆ ಕಟ್ ಮಾಡ್ಕೋಬೇಕು. ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ದಂಟುಗಳು ಏನೂ ಇಲ್ಲದೆ ನಾನು ಎಲೆಗಳನ್ನ ಬಿಡಿಸಿ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಸೊಪ್ಪುಗಳೇ ಹೆಚ್ಚಾಗಿ ಬೇಕು, ಹಾಗಿದ್ರು ನಡೆಯುತ್ತೆ, ಆದ್ರೆ ದೊಡ್ಡ ದಂಟು ಇರಬೇಡ್ದು. ಇದೀರಾ ನಾನು ಎಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಕಟ್ಟಷ್ಟು ನಾನು ತಗೊಂಡಿದ್ದೀನಿ. ಇದನ್ನು ಕೂಡ ಹೀಗೆ ಕಟ್ ಮಾಡಿ ತಗೋಬಿಡ್ತೀನಿ. ಕಟ್ ಮಾಡಿ ತಗೊಂಡೆ. ಈಗ ನಾನು ಮಿಕ್ಸ್ ಮಾಡೋದನ್ನ ತೋರಿಸ್ತೀನಿ. ಈಗ ಇಲ್ಲಿ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಶುಂಠಿ, ಹಸಿಮೆಣಸು, ಕರಿಬೇವು ಸೊಪ್ಪು, ಸೊಪ್ಪು ಎಲ್ಲ ಕೂಡ ಹಾಕೊಂಡೆ. ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಹಾಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಬೇಕು. ಸ್ಪೂನಿಂದ ಮಿಕ್ಸ್ ಮಾಡಿ ಕೈಯಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಸೊಪ್ಪು ಹಾಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡೆ. ಈಗ ಈ ಮಿಕ್ಸ್ ಆಗಿ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಬಿಸಿಗೆ ಇಟ್ಟಿದ್ದೀನಿ. ಇಲ್ಲಿ ನಾನು ಒಂದು ಮೀಡಿಯಂ ಉಂಡೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆ ಹಿಡಿದು ಅದನ್ನು ಈ ರೀತಿ ತಟ್ಕೊಳ್ತಾ ಇದ್ದೀನಿ. ತುಂಬಾ ಫ್ಲಾಟ್ ಆಗಿ ತಟ್ಟಬೇಡಿ, ರೌಂಡ್ ಆಗಿ ಈ ರೀತಿ ಒಂದು ಶೇಪಲ್ಲಿ ಇರಬೇಕು. ಈಗ ವಡನ ನಾನು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ನಾನು ಮತ್ತೆ ತಟ್ಟೋದು ತೋರಿಸೋದಿಲ್ಲ, ಎಲ್ಲ ವಡೆಗಳನ್ನೂ ಇದೇ ರೀತಿ ಮಾಡಿ ನಾನು ಎಣ್ಣೆಗೆ ಬಿಟ್ಕೊಳ್ತೀನಿ. ಈ 7-8 ವಡಗಳನ್ನ ಮಾತ್ರ ನಾನು ಮಾಡೋದು ತೋರಿಸ್ತಾ ಇದ್ದೀನಿ, ಲಾಂಗ್ ಆಗುತ್ತೆ. ಹಾಗಾಗಿ ಒಂದು 7-8 ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ, ಹಾಕೊಳ್ತಾ ಇದ್ದೀನಿ. ನಾವು ಕಡಲೆ ವಡ ಎಲ್ಲ ಮಾಡುವಾಗ ತುಂಬ ಫ್ಲಾಟ್ ಆಗಿ ತಟ್ತೀವಿ, ಆದರೆ ನಾವು ಈ ವಡ ಮಾಡುವಾಗ ನಮಗೆ ಸ್ವಲ್ಪ ಈ ರೀತಿಯಾಗಿ ತಟ್ಕೊಂಡ್ರೆ ಒಳ್ಳೆಯದು. ಇದನ್ನು ಸ್ವಲ್ಪ ನಾನು ಫಸ್ಟೇ ಹಾಕಿದ್ದೊಂದು ತಿರುಗಿಸಿ ಹಾಕಿ ಮತ್ತೆ ಕೂಡ 1-2 ನಾನು ಹಾಕ್ಕೊಳ್ತೀನಿ. ಅದನ್ನು ಕೂಡ ಈ ರೀತಿ ತಿರುಗಿಸಿ ನಾನು ಹಾಕಿ ಇನ್ನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಈಗ ಆದಷ್ಟು ಫ್ರೈ ಆಗ್ತಾ ಬಂತು. ಈಗ ಇದನ್ನು ತಿರುಗಿಸಿ ಹಾಕಿ ಈಗ ನನಗೆ ಫ್ರೈ ಆಗಿದೆ. ಇವಾಗ ಸಬ್ಬಸಿಗೆ ಸೊಪ್ಪಿನ ವಡ ರೆಡಿ ಆಗಿದೆ. ಈಗ ಎಲ್ಲದನ್ನು ನಾನು ತಗೊಳ್ತಾ ಇದ್ದೀನಿ. ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ತುಂಬಾ ಈ ಮಳೆಗಾಲದಲ್ಲಿ ಬಿಸಿಯಾದ ವಡ ರೆಡಿ. ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಈ ಮಳೆಗಾಲ ಈ ರೀತಿಯಾಗಿ ಬಿಸಿ ವಡನೋ ಬಜ್ಜಿನೋ ಮಾಡಿದ್ದೀನಿ. ಹಾಗೆ ಮಕ್ಕಳು ಸ್ಕೂಲಿಂದ ಬರುವಾಗ ಒಂದು ಸ್ನ್ಯಾಕ್ಸ್ ರೀತಿ ನೀವು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರ್ ಜೊತೆ ಹಪ್ಪಳ, ಹಾಗೆ ಈ ರೀತಿಯಾದ ವಡ, ಉಪ್ಪಿನಕಾಯಿ ತುಂಬಾ ಕಾಂಬಿನೇಷನ್ ತುಂಬ ಟೇಸ್ಟ್ ಆಗಿರುತ್ತೆ. ಇದಂತೂ ತುಂಬಾ ಇಷ್ಟ. ಖಂಡಿತ ಅದೇ ರೀತಿ ನೀವು ಕೂಡ ತಿಂದು ನೋಡಿ ಇಷ್ಟಪಡ್ತೀರಾ. ಒಂದು ಒಳ್ಳೆ ಸಬ್ಬಸಿಗೆ ವಡ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ಮಾಡ್ತೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.